ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ದಾಗ ನಾ ಏನ್ ಮಾಡ್ಲಕ್ ಹೋಗ್ಲತ್ತೀನಿ ಅಂದ್ರೆ ಒಂದು ಇನ್ಸ್ಟೆಂಟ್ ದೋಸಾ. ಸೊ ಮಕ್ಕಳೆಲ್ಲ ಭಾಳ ಕೇಳ್ತಾ ಇರ್ತಾರ ದೋಸಾ ಅಂತೇಳಿ. ಬಟ್ ಅಕ್ಕಿ ದೋಸಾ ಎಲ್ಲ ಹಾಕ್ಲಕ್ ನಮ್ಗೆ ಪ್ರೀ ಪ್ಲಾನ್ಡ್ ಇರ್ಬೇಕಾಯ್ತದ. ಫಸ್ಟ್ ಡೇ ಮೊದಲ ದಿವಸನೇ ಅಕ್ಕಿ ಎಲ್ಲ ನೆನೆಸಿಡ್ಬೇಕಾಯ್ತದ. ಬಟ್ ಇನ್ಸ್ಟೆಂಟ್ ಆಗಿ ದೋಸಾ ಮಾಡಬೇಕು ಅಂದ್ರೆ ಇದೊಂದು ದೋಸಾ ಕಡಲೆ ಹಿಟ್ಟಿನ ದೋಸಾ. ಸೊ ಇದು ಮೋಸ್ಟ್ಲಿ ನಮ್ಮ ಕಡೆ ಎಲ್ಲ ಹೋಲಿ ಹಬ್ಬದ ದಿವಸನೇ ಮಾಡ್ತೀವಿ. ಬಟ್ ಇನ್ಸ್ಟೆಂಟ್ ದೋಸಾ ಯಾವ್ದು ಮಾಡ್ಬೋದು ಅಂದ್ರೆ ಕಡಲೆ ಹಿಟ್ಟಿನ ದೋಸಾ ಭಾಳ ಟೇಸ್ಟಿ ಆಯ್ತದ. ನೀವು ಒಂದ್ಸಲ ಮಾಡಿ ನೋಡ್ರಿ. ಸೊ ಇದಕ್ಕೆ ಈ ದೋಸಾ ಮಾಡ್ಲಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗ್ ಮಾಡ್ತಾರ ಅಂತ ನಾನ್ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಆನಿಯನ್, 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಕೊತ್ತಂಬರಿ ತಗೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕು. ಆಮೇಲೆ ಈರುಳ್ಳಿ. ಸೊ ನಾನು ಇದನ್ನ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು. ಆಮೇಲೆ ಕೊತ್ತಂಬರಿ, ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಹಾಕೊಳ್ಬಹುದು. ಬೇಕಾದ್ರೆ ನೀವು ಮೆಣಸಿನ್ಕಾಯಿ ಕೂಡ ಆಡ್ ಮಾಡ್ಬೋದು. ಇದನ್ನ ಸ್ಕಿಪ್ ಮಾಡಿ ಸ್ವಲ್ಪ ಅರಿಶಿನ ಹಾಕೊಳ್ಬೇಕು. ಇದನ್ನ ಇವಾಗ ಹೀಗೆ ಡ್ರೈ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ದೋಸಾ ಬ್ಯಾಟರ್ ಹೇಗಿರುತ್ತೆ ಅಲ್ಲ, ಸ್ವಲ್ಪ ಹಾಗೇನೆ ಇರ್ಬೇಕು, ಸ್ವಲ್ಪ ಗಟ್ಟಿನೇ ಇರ್ಬೇಕು ದೋಸಾ ಬ್ಯಾಟರ್ ಅಂತ. ಸೊ ನಾನ್ ನಿಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗಿರ್ಬೇಕು ಅಂತ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಆಡ್ ಮಾಡ್ಕೊಂಡು ಕಲಿಸ್ತಾ ಹೋಗ್ಬೇಕು. ಸೊ ಈ ತರ ಇರ್ಬೇಕು ಕನ್ಸಿಸ್ಟೆನ್ಸಿ ದೋಸಾದು. ತುಂಬಾ ಚೆನ್ನಾಗಿ ಬರುತ್ತೆ ದೋಸಾ. ಸೊ ನಾನು ಐರನ್ ತವ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಇಂದ ಸೀಸನಿಂಗ್ ಮಾಡ್ತಾ ಇದ್ದೀನಿ. ಸೊ ಹೀಗ್ ಮಾಡಿದ್ರೆ ದೋಸಾ ಸ್ಟಿಕ್ ಆಗಲ್ಲ. ಸೊ ನಾನು ಈ ಟೈಪ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಬಹುದು, ಸ್ಟಿಕ್ ಆಗಬಾರ್ದು ದೋಸಾ ಅಂದ್ರೆ. ಈ ತರ ದೋಸೆ ಹಾಕಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಇರುತ್ತೆ. ಇನ್ಸ್ಟೆಂಟ್ ಆಗಿ ಮಾಡ್ಬೋದು, ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ತರ ಹರಡ್ಕೋಬೇಕು ದೋಸೆನ. ಸ್ವಲ್ಪ ಮೇಲಿಂದ ಆಯಿಲ್ ಹಾಕೊಳ್ಬೇಕು. ತುಂಬಾ ದಪ್ಪ ಮಾಡಬಾರ್ದು. ಸೊ ಟೇಸ್ಟ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಇಲ್ಲ ಅಂದ್ರೆ ಮೇಲಿಂದ ಸ್ವಲ್ಪ ಮುಚ್ಚಬೇಕು. 1-2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸ್ ಆದ ತಕ್ಷಣ ತೆಗ್ದು ನೋಡಿ. ದೋಸಾ ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನ ನಾನು ತೆಗಿತಾ ಇದ್ದೀನಿ ಇವಾಗ. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಇವಾಗ ದೋಸೆ ರೆಡಿ ಆಗ್ಬಿಟ್ಟಿದೆ. ಇದನ್ನ ನೀವು ಬೆಲ್ಲದ ರಸ, ಬೆಲ್ಲದ ಪಾಕ ಇರುತ್ತೆ ಅಲ್ಲ, ಅದ್ರ ಜೊತೆ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಸೊ ನಮ್ ರಾಘವ್ ತುಂಬಾ ಚೆನ್ನಾಗಿ ತಿಂತಾ ಇದ್ದ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಕೊಡಿ, ಅವ್ರಿಗೂ ಇಷ್ಟ ಆಗ್ಬಹುದು. ಸೊ ನನ್ನ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.